ಶುಭೋದಯ. ಕರ್ತನಿಗೆ ಸ್ತೋತ್ರ. ಒಂದು ಪ್ರದೇಶದಲ್ಲಿ ತೀವ್ರ ಬರಗಾಲ ಬಂದಿದ್ದು ಎಲ್ಲರ ಹತ್ತಿರವಿದ್ದ ಬಾವಿಗಳು ಒಣಗಿ ಹೋಗಿತ್ತು. ಆದರೆ ಒಬ್ಬ ರೈತನು ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ ದೇವರ ಮೇಲೆ ನಂಬಿಕೆ ಇಟ್ಟು ಬಾವಿ ತೋಡಿದ್ದನ್ನು ನೋಡಿ ಇತರ ನಕ್ಕರು. ಆದರೆ ಅವನು ಬಾವಿಯಿಂದ ಶುದ್ಧ ನೀರು ಹರಿಯಿತು. ನಕ್ಕವರನ್ನು ನೋಡಿ ಹೇಳಿದನು, ನಾನು ನಂಬಿಕೆ ಇಟ್ಟಿದ್ದೇನೆ, ದೇವರ ಒಳ್ಳೆತನವನ್ನು ಅನುಭವಿಸಿದ್ದೇನೆ ಎಂದು. ಕೀರ್ತನೆಗಳು 34:8 ನೋಡುತ್ತೇವೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಇಸ್ರಾಯೇಲರು ಅರಣ್ಯದಲ್ಲಿ ಹಸಿವಿನಿಂದ ನರಳುತ್ತಿದ್ದಾಗ ದೇವರು ಮನ್ನಾವನ್ನು ಆಕಾಶದಿಂದ ಸುರಿಸಿದನು. ಆಗ ಅವರು ದೇವರ ಒಳ್ಳೆತನವನ್ನು ಅನುಭವದಿಂದ ಕಂಡರು. ಯೆಹೋವನು ನಿಜವಾಗಿಯೂ ಸರ್ವೋತ್ತಮನೆಂದು ತಿಳಿದುಕೊಂಡರು. ದೇವರ ಒಳ್ಳೆತನವನ್ನು ಕೇವಲ ಕೇಳುವುದರಿಂದ ಅಲ್ಲ, ಅನುಭವದಿಂದ ಅರಿಯಬಹುದಾಗಿದೆ. ನಾವು ಆತನಲ್ಲಿ ಆಶ್ರಯಿಸಿದಾಗ ಕಷ್ಟದಲ್ಲಿ ರಕ್ಷಣೆ, ಕೊರತೆಯಲ್ಲಿ ಪೂರೈಕೆ, ದುಃಖದಲ್ಲಿ ಸಮಾಧಾನವನ್ನು ನೀಡುತ್ತಾನೆ. ಇಂದು ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಕಠಿಣ ಪರಿಸ್ಥಿತಿಗಳಲ್ಲಿಯೂ ದೇವರು ಸರ್ವೋತ್ತಮನೆಂದು ಅನುಭವಿಸಲು ಸಾಧ್ಯ. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.